ಸಮಾಜದಲ್ಲಿದ್ದಂತಹ ಅನಿಷ್ಟಗಳನ್ನು ಅವರು ಮರೆಯಲಿಲ್ಲ. ಅಲ್ಲಿ ಅನಾಥರನ್ನು ಸಂರಕ್ಷಿಸಲಾಗುತ್ತಿರಲಿಲ್ಲ, ಅನಾಥರನ್ನು ಹೀಗಳೆಯಲಾಗುತ್ತಿದೆ. ಆದ್ದರಿಂದ ಅನಾಥರ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಸಂದರ್ಭದಲ್ಲಿಯೂ ಪ್ರಸ್ತಾವಿಸಿದರು. ಮಹಿಳೆಯರ ಬಗ್ಗೆ ಪ್ರಸ್ತಾವಿಸಿದರು. ಹೆಣ್ಮಕ್ಕಳನ್ನು ಜೀವಂತ ಹೊಡೆದಾಗುತ್ತಿತ್ತು. ಆದ್ದರಿಂದ ಕುರ್ಆನ್ನ ವಾಣಿ ಬಂತು, ಇದಲ್ ಮೌಊದತು ಸುಯಿಲತ್ ಬಿಅಯ್ಯಿ ذنಬಿನ್ ಕುತಿಲತ್, ಹೂಳಲ್ಪಡುವಂತಹ ಪ್ರತಿಯೊಂದು ಮಗುವಿನೊಡನೆ ಕೇಳಲಾಗುತ್ತದೆ, ಯಾವ ತಪ್ಪಿಗಾಗಿ ನಿನ್ನನ್ನು ಹೂಳಲಾಯಿತು. ಆದ್ದರಿಂದ ಸಾಮಾಜಿಕವಾದ ಅನಿಷ್ಟ ನಮ್ಮ ಸಮಾಜದಲ್ಲಿ ಅನೇಕ ರೀತಿಯ ಅನಿಷ್ಟಗಳಿವೆ, ಅನೇಕ ರೀತಿಯ ಸಮಸ್ಯೆಗಳಿವೆ. ಇಂತಹ ಸಮಸ್ಯೆಗಳಲ್ಲಿ ಸಮಾಜ ತೊಡಲಾಡುತ್ತಿದೆ. ಆದ್ದರಿಂದ ಆ ಸಮಸ್ಯೆಗಳನ್ನು ಅರಿತು ಪ್ರಚಲಿತವಾದಂತಹ ಪ್ರಸಕ್ತವಾಗಿರುವಂತಹ ಮಾನವೀಯ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪವೂ ಕೂಡ ಶ್ರದ್ಧೆ ತೋರದೆ ಸಂದೇಶ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ. ಆ ಸಮಸ್ಯೆಗಳಿಗೆ ಇಸ್ಲಾಮಿನಲ್ಲಿ ಯಾವ ಪರಿಹಾರ ಇದೆ ಎಂಬುದನ್ನು ಜನರ ಮುಂದಿಡಲು ಪ್ರಯತ್ನಿಸಿರಿ. ಮತ್ತು ಆ ಸಮಸ್ಯೆಗಳಿಗೆ ಇಸ್ಲಾಮಿ ಪರಿಹಾರವನ್ನು ಮೊಟ್ಟಮೊದಲು ನೀವು ನಿಮ್ಮ ಜೀವನಕ್ಕೆ ಅಳವಡಿಸುವ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಆದ್ದರಿಂದ ಇದು ಬಹಳ ಮುಖ್ಯವಾಗಿರುವಂಥದ್ದು. ಆದ್ದರಿಂದ ಸಂದೇಶ ಪ್ರಚಾರ ಅಂತ ಹೇಳಿದ್ರೆ ಅದು ಕೇವಲ ಪುಸ್ತಕ ಕೊಡುವ ಮೂಲಕ ಮಾತ್ರ ಅಲ್ಲ. ಸಂದೇಶ ಪ್ರಚಾರ ಅಂತ ಹೇಳಿದ್ರೆ ಮುಸ್ಲಿಮರ ಸ್ಥಿತಿ ಸಮಾಜದಲ್ಲಿ ಇತರರಿಗಿಂತ ಅತ್ಯುತ್ತಮವಾಗಿರಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಹಿಜ್ರತ್ ಮಾಡಿ ಹೋದಾಗ ಮೊದಲು ಮಾಡಿದ ಕೆಲಸ ಏನಂತ ಹೇಳಿದ್ರೆ ಮನುಷ್ಯರ ಸಮಸ್ಯೆಗಳನ್ನು ಅವರು ನಿವಾರಣೆ ಮಾಡಿದರು. ನೀರಿನ ದೊಡ್ಡ ಸಮಸ್ಯೆ ಇತ್ತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀರನ್ನು ಶುದ್ಧೀಕರಿಸಿ. ಮೊದಲು ಮಾಡಿದಂತಹ ಕೆಲಸ ಅಲ್ಲಿನ ನೀರನ್ನು ಶುದ್ಧೀಕರಿಸಿ ಮಾಡಿದರು. ಅದೇ ರೀತಿಯಲ್ಲಿ ದವಸ ಧಾನ್ಯಗಳಿಗೆ ದೊಡ್ಡ ಸಮಸ್ಯೆ ಇತ್ತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಯಾವ ಭೂಮಿಯನ್ನು ಅಲ್ಲಿ ಕೃಷಿ ಮಾಡುತ್ತಾನೋ ಆ ಭೂಮಿಯನ್ನು ಅವನಿಗೆ ಕೊಡಲಾಗುತ್ತದೆ. ಅಂತಹ ಒಂದು ಕಾನೂನು ಈ ಕರ್ನಾಟಕದಲ್ಲಿ, ಈ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಂದಿತ್ತು. ಉಳುವವನಿಗೆ ಭೂಮಿ ಎಂಬಂತಹ ಒಂದು ಕಾನೂನು. ಯಾವ ರೈತರು ಯಾವ ಹೊಲದಲ್ಲಿ ಉಳುತ್ತಾರೋ ಆ ಹೊಲವನ್ನು ಅವನಿಗೆ ಕೊಡಲಾಗುತ್ತದೆ. ಉಳುವವನಿಗೆ ಭೂಮಿ ಎಂಬ ಕಾನೂನು ಭಾರತದಲ್ಲಿ ಬಂತು ಕೆಲವು ವರ್ಷಗಳ ಹಿಂದೆ. ಆದರೆ ಆ ಕಾನೂನನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ಮದೀನಾದಲ್ಲಿ ಮುಹಾಜಿರವಾಗಿ ಅವರು ಹೋದಾಗ ಅವರು ತಂದಿದ್ದಾರೆ. ಯಾಕಂತ ಹೇಳಿದ್ರೆ ದವಸ ಧಾನ್ಯಗಳು ದೊಡ್ಡ ಸಮಸ್ಯೆ. ಆದ್ದರಿಂದ ನೀರು ಯಾರಿಗಿದೆಯೋ ಯಾರು ಅಲ್ಲಿ ಕೃಷಿ ಮಾಡುತ್ತಾರೋ ಅವರಿಗೆ ಆ ಭೂಮಿಯನ್ನು ಕೊಡಲಾಗುತ್ತದೆ ಎಂದು ಹೇಳಿದರು. ಅದೇ ರೀತಿಯಲ್ಲಿ ನೀರಿನ ಸಮಸ್ಯೆಯನ್ನು ನೀಗಿಸಲಿಕ್ಕಾಗಿ ಅವರು ಹೇಳಿದರು, ಹೆಚ್ಚು ಹೆಚ್ಚು ಬಾವಿಗಳನ್ನು ಕೊಡಿ. ಬಾವಿಗಳನ್ನು ಕೊಡಲಾಯಿತು ಮತ್ತು ಬಾವಿಗಳನ್ನು ಈ ಮೂಲಕ ನೀರಿನ ಸಮಸ್ಯೆಯನ್ನು ಕೊನೆಗೊಳಿಸಲಾಯಿತು. ಅದೇ ರೀತಿಯಲ್ಲಿ ಯಹೂದ್ಯ ಬಳಿಗೂ ಒಂದು ಬಾವಿ ಇತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಯಾರು ಈ ಬಾವಿಯನ್ನು ಕೊಂಡುಕೊಳ್ಳುವವರು ಯಾರಿದ್ದಾರೆ? ಅಲ್ಲಿ ನೋಡಿ ಅವರು ಯುಕ್ತಿಯನ್ನು ಬಳಸಿದರು. ಅಲ್ಲಿ ಕೇವಲ ಇಸ್ಲಾಮನ್ನು ಸಂದೇಶ ಪ್ರಚಾರ ಅಂತ ಹೇಳಿದ್ರೆ ಮನುಷ್ಯರ ಸಮಸ್ಯೆಗಳನ್ನು ಮರೆತು ಸಂದೇಶ ಪ್ರಚಾರವಲ್ಲ. ಮನುಷ್ಯರಿಗೆ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ನೀರಿನ ಹಾಹಾಕಾರ ಇದೆ. ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರಾದರೂ ಈ ಯಹೂದ್ಯರಿಂದ ಆ ಬಾವಿಯನ್ನು ಕೊಂಡುಕೊಳ್ಳಲು ತಯಾರಿದ್ದಾರೆ? ಆಗ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ತಾಲಾ ಅವರು ಹೇಳಿದರು, ನಾನು ಕೊಂಡುಕೊಳ್ಳುತ್ತೇನೆ. ಹಾಗೆ ಅವರು ಡೈರೆಕ್ಟ್ ಆಗಿ ಹೋಗಿ ಕೊಂಡುಕೊಳ್ಳಲಿಲ್ಲ. ಅವರು ಯಹೂದ್ಯರ ಒಂದು ಡೀಲಿಂಗ್ ಮಾಡಿದರು, ಒಂದು ರೀತಿಯ ವ್ಯವಹಾರ ನಡೆಸಿದರು. ಆ ವ್ಯವಹಾರ ಯಾವುದು ಅಂತ ಹೇಳಿದ್ರೆ ಅವರು ಹೇಳಿದರು, ಬಾವಿಯನ್ನು ನಾನು ಅರ್ಧ ಬೆಲೆಗೆ ಕೊಂಡುಕೊಳ್ಳುತ್ತೇನೆ. ಒಂದು ದಿನದ ಓನರ್ಶಿಪ್ ಅದು ನಿಮಗೆ, ಮತ್ತೊಂದು ದಿನದ ಒಡೆತನ ಅದು ನನಗೆ. ಆದ್ದರಿಂದ ಒಂದು ದಿನ ನಾವು ನೀರು ಪಡೆಯುತ್ತೇವೆ, ಮತ್ತೊಂದು ದಿನ ನೀವು ನೀರು ಪಡೆಯಬೇಕು. ಆ ತನಕ ಆ ಯಹೂದಿ ಕೇವಲ ಯಹೂದ್ಯರಿಗೆ ಮಾತ್ರ ನೀರು ಕೊಡ್ತಾ ಇತ್ತು, ಬೇರೆಯವರಿಗೆ ಕೊಡ್ತಾ ಇರಲಿಲ್ಲ. ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ತಾಲಾ ಆ ಬಾವಿಯನ್ನು ಕೊಂಡುಕೊಂಡಾಗ ಅವರು ಹೇಳಿದರು, ನನ್ನ ಒಡೆತನದ ಒಂದು ದಿನ ಯಾರು ಬೇಕಾದರೂ ನೀರು ಪಡೆಯಬೇಕು. ಆದ್ದರಿಂದ ಅವರು ಯಹೂದ್ಯರು ಬಂದರು ಮತ್ತು ಮುಸ್ಲಿಮೇತರರು ಬಂದರು, ಮುಸ್ಲಿಮರು ಬಂದರು, ಎಲ್ಲರೂ ನೀರು ಪಡೆಯುತ್ತಾರೆ. ಮರುದಿನ ಯಹೂದ್ಯರು ಮಾರ್ತಾ ಇದ್ದಾರೆ, ಬಾವಿಯಿಂದ ನೀರನ್ನು ಹಣಕ್ಕಾಗಿ ಮಾರ್ತಾ ಇದ್ದರು. ಮರುದಿನ ಯಾವ ಗಿರಾಕಿಯೂ ಇಲ್ಲ, ಯಾರು ನೀರು ಪಡೆಯಲಿಕ್ಕೆ ಇಲ್ಲ. ಆಗ ಯಹೂದಿಗೆ ಮನವರಿಕೆ ಎಷ್ಟು ದೊಡ್ಡ ವ್ಯವಹಾರವನ್ನು, ಎಷ್ಟು ಚಿಂತನೆಯನ್ನು ಇವರು ಉಪಯೋಗಿಸಿದ್ದಾರೆ. ಕೊನೆಗೆ ಅದನ್ನು ಆ ಬಾವಿಯನ್ನು ಸಂಪೂರ್ಣವಾಗಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ತಾಲಾ ಅವರಿಗೆ ಅವರು ಮಾಡಿದರು. ಆದ್ದರಿಂದ ಇದರಿಂದ ನಮಗೆ ವ್ಯಕ್ತವಾಗುವುದಂತ ಹೇಳಿದ್ರೆ ಯುಕ್ತಿಯನ್ನು ಉಪಯೋಗಿಸಲಿ, ಮುಸ್ಲಿಮರು ಯುಕ್ತಿಯನ್ನು ಉಪಯೋಗಿಸಬೇಕಾಗುತ್ತಾರೆ. ಈ ರೀತಿ ಆ ಬಾವಿಯನ್ನು ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ತಾಲಾ ಕೊಂಡುಕೊಂಡರು ಮತ್ತು ಅದನ್ನು ವಕ್ಫ್ ಮಾಡಿದರು. ವಕ್ಫ್ನ ಕಲ್ಪನೆ, ಎಂಡೋಮೆಂಟ್ನ ಕಲ್ಪನೆ ಅದು ಮೊಟ್ಟ ಮೊದಲನೇದಾಗಿ ಆರಂಭವಾದದ್ದು ಆ ಸಂದರ್ಭದಲ್ಲಿ. ಮತ್ತು ಇಂದು ವಕ್ಫ್ನ ಸತ್ತು ಎಷ್ಟು ಜಗತ್ತಿನಾದ್ಯಂತ ಮಿನಿಸ್ಟ್ರಿ ಆಫ್ ಎಂಡೋಮೆಂಟ್ಸ್ ಅಥವಾ ವಕ್ಫ್ ಸಚಿವಾಲಯ ಇದು ಇರುವುದನ್ನು ನಾವು ಜಗತ್ತಿನಾದ್ಯಂತ ಕಾಣ್ತೇವೆ. ಆದ್ದರಿಂದ ಅದು ಆರಂಭವಾದದ್ದು ಆ ಸಂದರ್ಭದಲ್ಲಿ. ವಕ್ಫ್ ಅಂತ ಹೇಳಿದ್ರೆ ಅದನ್ನು ಮತ್ತೆ ಯಾರಿಗೂ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅದು ಇಸ್ಲಾಮಿನ ಅಥವಾ ಮುಸ್ಲಿಮರ ಉಪಯೋಗಕ್ಕೆ ಮಾತ್ರ ಇರಬೇಕು. ಅಂತಹ ಒಂದು ವಕ್ಫ್ನ ಕಲ್ಪನೆಯನ್ನು ಕೊಟ್ಟರು ಮತ್ತು ಅದನ್ನು ವಕ್ಫ್ ಮಾಡಿದರು. ಈಗಲೂ ಕೂಡ ಮದೀನಾದಲ್ಲಿ ಬೇರ್ ಉಸ್ಮಾನ್ ಎಂಬಂತಹ ಆ ಬಾವಿ ಈಗಲೂ ಕೂಡ ಇದೆ. ಆದ್ದರಿಂದ ಇಂತಹ ಒಂದು ಕಲ್ಪನೆ ಇದರಿಂದ ನಮಗೆ ವ್ಯಕ್ತವಾಗುವುದು ಅಂತ ಹೇಳಿದ್ರೆ ಮನುಷ್ಯರ ಸಮಸ್ಯೆಗಳಿಗೆ ನೀವು ಸ್ಪಂದಿಸದೆ ಹೋದರೆ ನಿಮಗೆ ಸಂದೇಶ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಮನುಷ್ಯರ ಸಮಸ್ಯೆಗಳೊಂದಿಗೆ ಸ್ಪಂದಿಸಬೇಕಾದಂತ ಅಗತ್ಯ ಇದೆ.
ಇನ್ನೊಂದು ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ, ವಿನಯದೊಂದಿಗೆ ವಿನಮ್ರತೆಯೊಂದಿಗೆ ಸಂದೇಶ ಪ್ರಚಾರ ಮಾಡಿ. ಜಗತ್ತಿನಾದ್ಯಂತ ನಡೆಯುವಂತಹ ಒಂದು ನಾಣ್ಯ ಅದ್ಯಾವುದು ಅಂತ ಹೇಳಿದ್ರೆ ವಿನಯ, ವಿನೀತತೆ, ಮುಗುಳ್ನಗೆ. ಜನರೊಂದಿಗೆ ಮುಗುಳ್ನಕ್ಕು ವ್ಯವಹಾರ ಮಾಡಿ ಹೆಚ್ಚು ಜನರು ಸ್ಪಂದಿಸುತ್ತಾರೆ. ಬಹಳ ಕಡುಮೋರೆಯೊಂದಿಗೆ ಸ್ವಲ್ಪವೂ ಕೂಡ ಮುಗುಳ್ನಗೆ ಇಲ್ಲದೆ ಜನರೊಂದಿಗೆ ವ್ಯವಹರಿಸಿದರೆ ಜನರು ಅದರಿಂದ ನಿಮ್ಮ ಕಡೆಗೆ ವಾಲುವುದಿಲ್ಲ, ನಿಮ್ಮಿಂದ ಜನರು ಪ್ರಭಾವಿತರಾಗುವುದಿಲ್ಲ, ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವುದಿಲ್ಲ. ಆದ್ದರಿಂದ ವಿನಯ, ವಿನಮ್ರತೆ ಇದು ಬಹಳ ಮುಖ್ಯವಾದ. ಎಲ್ಲರೊಂದಿಗೆ ವ್ಯವಹಾರ ಮಾಡುವಾಗ ಈ ವಿನಯ ಮತ್ತು ವಿನಮ್ರತೆಯನ್ನು ಮುಂದಿಟ್ಟುಕೊಳ್ಳಿ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಆದ್ದರಿಂದಲೇ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಮರಿಗೆ ಅಲ್ಲಾಹನು ಕೊಡುವಂತಹ ಉಪದೇಶ, ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಫಿರ್ಔನ್ನ ಬಳಿಗೆ ಹೋದಾಗ ಫಿರ್ಔನ್ ಇಸ್ಲಾಂ ಸ್ವೀಕರಿಸುವುದಿಲ್ಲ ಎಂದು ಅಲ್ಲಾಹನಿಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಾಹನಾದರೂ ಸರ್ವಜ್ಞ, ಅಲ್ಲಾಹನಿಗೆ ಚೆನ್ನಾಗಿ ಗೊತ್ತಿದೆ ಫಿರ್ಔನ್ ಯಾವಾಗಲೂ ಇಸ್ಲಾಂ ಸ್ವೀಕರಿಸುವುದಿಲ್ಲ. ಆದರೂ ಮೂಸಾ ಅಲೈಹಿಸ್ಸಲಾಮರಿಗೆ ಅಲ್ಲಾಹನು ಏನು ಹೇಳ್ತಾನೆ, ಇಜ್ಹಬಾ ಇಲಾ ಫಿರ್ಔನ್ ಇನ್ನಹು ತಗಾ ಫಖೂಲಾ ಲಹು ಕೌಲನ್ ಲಯ್ಯಿನಾ. ಮೂಸಾ ಅಲೈಹಿಸ್ಸಲಾತು ವಸ್ಸಲಾಮರ ಫಿರ್ಔನ್ನ ಬಳಿಗೆ ಹೋಗಿ ನೀವು ಮತ್ತು ನಿಮ್ಮ ಸಹೋದರರಾದಂತಹ ಆರು ಇಬ್ಬರು ಹೋಗಿ ಅವರಿಗೆ ಸಂದೇಶ ತಲುಪಿಸಿರಿ. ಅವನಾದರೂ ಅತ್ಯಂತ ಅಕ್ರಮಿಯಾದಂತಹ ಒಬ್ಬ ದೊರೆಯಾಗಿದ್ದಾನೆ ಮತ್ತು ಹೇಗೆ ತಲುಪಿಸಬೇಕು, ಫಖೂಲಾ ಲಹು ಕೌಲನ್ ಲಯ್ಯಿನಾ, ಅತ್ಯಂತ ವಿನಮ್ರತೆಯೊಂದಿಗೆ ಅತ್ಯಂತ ಪ್ರಭಾವಪೂರ್ಣವಾದಂತಹ ಶೈಲಿಯೊಂದಿಗೆ ಅವರಿಗೆ ಸಂದೇಶ ತಲುಪಿಸಿರಿ. ಇಲ್ಲಿ ಅಲ್ಲಾಹನು ಅವರಿಗೆ ಶೈಲಿ ಕಲಿಸಿದ್ದಾನೆ ವಿನಃ ಅವನು ಎಲ್ಲಾದರೂ ಇಸ್ಲಾಂ ಸ್ವೀಕರಿಸಿ ಬಿಡಬಹುದು ಎನ್ನುವಂತಹ ಸಂಶಯ ಅಲ್ಲಾಹನಿಗೆ ಬರಲಿಲ್ಲ. ಅಲ್ಲಾಹನಾದರೂ ಸರ್ವಜ್ಞ, ಫಿರ್ಔನ್ನ ಸ್ಥಿತಿ ಏನಾಗಲಿಕ್ಕಿದೆ ಎಂದು ಅಲ್ಲಾಹನಿಗೆ ಗೊತ್ತಿದೆ. ಆದರೆ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಮರಿಗೆ ಮತ್ತು ಅವರ ನಂತರದ ಸಮುದಾಯಕ್ಕೆ ಮತ್ತು ನಮಗೆಲ್ಲರಿಗೂ ಕೂಡ ಸಂದೇಶ ಪ್ರಚಾರದ ಒಂದು ಶೈಲಿಯನ್ನು ಅಲ್ಲಾಹನು ನಮಗೆ ಕಲಿಸುತ್ತಿದ್ದಾನೆ. ಆದ್ದರಿಂದ ಅತ್ಯಂತ ವಿನಮ್ರತೆಯೊಂದಿಗೆ ಅತ್ಯಂತ ಪ್ರಭಾವಪೂರ್ಣವಾದಂತಹ ಶೈಲಿಯೊಂದಿಗೆ ಇಸ್ಲಾಮಿನ ಸಂದೇಶವನ್ನು ಜನರಿಗೆ ತಲುಪಿಸಲಿಕ್ಕಾಗಿ ನೀವು ಪ್ರಯತ್ನಿಸಿ. ಅದೇ ರೀತಿಯಲ್ಲಿ ಜನರಿಗೆ ಭಾವುಕವಾದಂತಹ ಸಂಬಂಧ ಇರುವಂತಹ ಯಾವುದೇ ವಿಷಯಗಳ ಬಗ್ಗೆ ಕಟಕಿಯಾಡಬೇಕು. ಅವರು ನರೆನಂಬುವಂತಹ ದೇವರುಗಳೇ ಆಗಿರಬಹುದು. ಅನೇಕ ದೇವರುಗಳನ್ನು ಅವರು ನಂಬುತ್ತಾರೆ, ವಿಚಿತ್ರ ತರದ ದೇವರಿರುತ್ತಾರೆ ಮತ್ತು ಅದರ ಮುಂದೆ ಅವರು ಶಿರವಾಗುತ್ತಾರೆ. ಇಡೀ ಕಳೆದ ವಾರವಷ್ಟೇ ನಾನು ಸಿಂಗಪೂರ್ ಮತ್ತು ಥೈಲ್ಯಾಂಡ್ಗೆ ಹೋಗಿ ಅಲ್ಲಿ ಸುನಾಮಿಯ ನಂತರ ಪರ್ವತದ ಮೇಲೆ ಒಂದು ಬುದ್ಧನನ್ನು ಕೂರಿಸಲಾಗಿದೆ. ಯಾಕೆಂತ ಹೇಳಿದ್ರೆ ಸುನಾಮಿಯನ್ನು ಬರಬಾರದು, ಯಾಕೆಂತ ಹೇಳಿದ್ರೆ ನಮ್ಮ ದೇವರನ್ನು ಎಲ್ಲರಿಗಿಂತ ದೊಡ್ಡ ಪರ್ವತದ ತುದಿಯಲ್ಲಿಡಬೇಕು ಮತ್ತು ಎಲ್ಲ ಜನರು ಕೂಡ ಅಲ್ಲಿ ಬುದ್ಧನ ಮುಂದೆ ಶರಣಾಗುವುದನ್ನು, ಬುದ್ಧನ ಮುಂದೆ ನಮಸ್ಕಾರ ಮಾಡುವುದನ್ನು, ಕಟ್ಟಬಿಡುವುದನ್ನು ನಾವು ಕಾಣ್ತೇವೆ. ಜನರು ಯಾವ ಸ್ಥಿತಿಗೆ ತಲುಪಿದ್ದಾರೆ, ಇಲ್ಲಿ ಎರಡು ವಿಷಯಗಳನ್ನು ನಾವು ಕಂಡುಕೊಳ್ಳಬೇಕು. ಒಂದು ಏನಂತ ಹೇಳಿದ್ರೆ, ಯಾರು ಅಲ್ಲಿಗೆ ಬುದ್ಧನ ಸಂದೇಶವನ್ನು ತಲುಪಿಸಿದವರು, ಅಶೋಕ ಭಾರತದ ಆಡಳಿತಾಧಿಕಾರಿಯಾಗಿದ್ದಾಗ ಅಲ್ಲಿಗೆ ಬುದ್ಧನ ಸಂದೇಶವನ್ನು ತಲುಪಿಸಿದ, ಆಗ ಅವರು ಪ್ರಬಲನಾಗಿದ್ದ. ಆದ್ದರಿಂದ ಸಂದೇಶ ಪ್ರಚಾರಕ್ಕೆ ಕೆಲವೊಮ್ಮೆ ಪ್ರಾಬಲ್ಯ ಬಹಳ ಅಗತ್ಯ ಇದೆ. ಪ್ರಬಲನಾಗಲೇ ಹೋದರೆ ನಿಮಗೆ ಸಂದೇಶ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸಂದೇಶ ಪ್ರಚಾರ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಅವರಿಗೆ ಸಾಧ್ಯ ಆಯಿತು ಮತ್ತು ಅದನ್ನು ನೆರನಂಬಿ ಈಗಲೂ ಕೂಡ ಜನರು ಬದುಕ್ತಾ ಇದ್ದಾರೆ. ಜನರಿಗೆ ಯಾವುದೂ ಗೊತ್ತಿಲ್ಲ. ಬುದ್ಧನ ಮುಂದೆ ಜನರು ನತಮಸ್ತಕನಾಗುತ್ತಾರೆ, ಶರಣಾಗುತ್ತಾರೆ, ಅವನ ಮುಂದೆ ಅಡ್ಡ ಬೀಳುತ್ತಾರೆ. ಅಂತಹ ಒಂದು ಭಾವುಕರಾದಂತಹ ಜನರು ಅಲ್ಲಿದ್ದಾರೆ. ಆದ್ದರಿಂದ ನಮಗೆ ಗೊತ್ತಾಗುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ಅಂತಹ ಸಂದರ್ಭದಲ್ಲಿಯೂ ಕೂಡ ಅಂತಹ ಅನೇಕ ವ್ಯಕ್ತಿಗಳು, ಎಲ್ಲದರನ್ನೂ ದೇವರು ಎಂದು ನಂಬುವಂತಹ ಅನೇಕ ವ್ಯಕ್ತಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ಆದರೆ ಅಲ್ಲಾಹ್ ನಮಗೆ ಕಲಿಸುವಂತಹ ಮಾತು ಯಾವುದು ಅಂತ ಹೇಳಿದ್ರೆ, ವಲಾ ತಸುಬ್ಬುಲ್ಲದೀನ ಯದುಊನ ಮಿನ್ ದೂನಿಲ್ಲಾಹ್, ಯಾವೆಲ್ಲ ಕ್ಷುಲ್ಲಕ ವಸ್ತುಗಳನ್ನು ದೇವರು ಎಂದು ಅವರು ಭಾವಿಸುತ್ತಾರೋ ಅದರ ಬಗ್ಗೆ ನೀವು ಕಟಕಿಯಾಡಬೇಡಿ, ಅದರ ಬಗ್ಗೆ ತಮಾಷೆ ಮಾಡಬೇಡಿ, ಸಂದೇಶವನ್ನು ತಲುಪಿಸಿರಿ, ಆದರೆ ಅದರ ಬಗ್ಗೆ ತಮಾಷೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಭಾವುಕವಾದಂತಹ ಒಂದು ಸಂಬಂಧ ಅವರಿಗೆ ಇದೆ. ಎಂತಹ ಭಾವುಕವಾದಂತಹ ಸಂಬಂಧವನ್ನು, ಎಂತಹ ಕ್ಷುಲ್ಲಕ ವಸ್ತುಗಳ ಬಗ್ಗೆ ಜನರು ಇಟ್ಟಿರಬಹುದು, ಅದನ್ನು ಆ ಭಾವುಕವಾದ ಸಂಬಂಧವನ್ನು ನೀವು ಗೌರವಿಸಿ ಮತ್ತು ಅದರ ಬಗ್ಗೆ ಕಟಕಿಯಾಡಬೇಕು. ಅದು ಬಹಳ ಮುಖ್ಯವಾಗಿರುವಂಥದ್ದು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರ ಭಾವನೆಗಳಿಗೆ ಸದಾ ಸ್ಪಂದಿಸಿದರು. ಉದಾಹರಣೆಗೆ ಮಕ್ಕಾ ವಿಜಯದ ಸಂದರ್ಭದಲ್ಲಿ ಇಕ್ರಿಮಾ ಬಿನ್ ಅಬೂ ಜಹಲ್ನ ಪತ್ನಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದು ಹೇಳಿದಳು, ನನ್ನ ಪತಿ ಇಕ್ರಿಮಾ ಬಿನ್ ಅಬೂ ಜಹಲ್ನ ಮಗ, ಅವನು ಇಸ್ಲಾಂ ಸ್ವೀಕರಿಸ ಬಯಸುತ್ತಾರೆ, ಅವರಿಗೆ ನೀವು ಆಶ್ರಯವನ್ನು ಕೊಡಿ. ಅವರು ಹೆದರಿ ಓಡಿ ಹೋಗಲು ಬಯಸಿದ್ದಾರೆ ಮಕ್ಕಳಿಂದ, ಯಾಕೆಂತ ಹೇಳಿದ್ರೆ ಇಂದು ವಿಜಯದ ದಿನ. ಆಗ ಇಕ್ರಿಮಾ ಬಿನ್ ಅಬೂ ಜಹಲ್ನ ಪತ್ನಿಗೆ ಪ್ರವಾದಿ ಮುಹಮ್ಮದ್ ಹೇಳಿದರು, ಅವರನ್ನು ನೀವು ಕರೆದಲ್ಲಿ, ಇಂದು ಎಲ್ಲರಿಗೂ ಅಭಯ ಇದೆ, ಯಾರ ಬಗ್ಗೆಯೂ ಕೂಡ ಯಾರನ್ನೂ ಕೂಡ ಇಂದು ಪ್ರತೀಕಾರ ಯಾರೊಂದಿಗೂ ತೀರಿಸಲಾಗುವುದಿಲ್ಲ. ಆಗ ಪತ್ನಿ ಹೋಗಿ ಇಕ್ರಿಮಾ ಬಿನ್ ಅಬೂ ಜಹಲ್ನನ್ನು ಕರೆತಂದರು. ಆ ಸಂದರ್ಭದಲ್ಲಿ ಅವರು ಇಕ್ರಿಮಾ ಬಿನ್ ಅಬೂ ಜಹಲ್ನ ಮಗ, ಅಬೂ ಜಹಲ್ ಎಂಬ ಇಸ್ಲಾಂನ ಅತಿದೊಡ್ಡ ಶತ್ರುವಿನ ಮಗ ಬರುತ್ತಿದ್ದಾರೆ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಅತೀಕುಂ ಇಕ್ರಿಮಾ ಬಿನ್ ಅಬೂ ಜಹಲ್ ಮುಅ್ಮಿನನ್ ವ ಮುಹಾಜಿರನ್. ಇಕ್ರಿಮಾ ಬಿನ್ ಅಬೂ ಜಹಲ್ ಒಬ್ಬ
ವಲಸಿಗರಾಗಿ ಒಬ್ಬ ವಿಶ್ವಾಸಿಯಾಗಿ ಬರುತ್ತಿದ್ದಾರೆ ನಿಮ್ಮ ಕಡೆಗೆ. ಮುಸ್ಲಿಮರನ್ನು ಉದ್ದೇಶಿಸಿ ಹೇಳ್ತಾ ಇದ್ರು, ಫಲಾ ತಸುಬ್ಬು ಅಬಾಹು, ಅವನ ತಂದೆಯಾಗಿರುವಂತಹ ಅಬೂ ಜಹಲ್ನ ಬಗ್ಗೆ ಯಾವುದೇ ಕೆಟ್ಟ ಮಾತುಗಳನ್ನಾಡಲಿ. ಯಾರ ಬಗ್ಗೆ ಹೇಳ್ತಾ ಇರುವುದು? ಇಸ್ಲಾಮಿನ ಅತ್ಯಂತ ದೊಡ್ಡ ಶತ್ರುವಾಗಿರುವಂತಹ ಅಬೂ ಜಹಲ್ನ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದಾರೆ. ಅಬೂ ಜಹಲ್ನ ಬಗ್ಗೆ ಈ ಸಂದರ್ಭದಲ್ಲಿ ಯಾವುದೇ ಮಾತುಗಳನ್ನು ಆಡಲಿ. ಯಾಕೆಂತಂದ್ರೆ ಫೈನ ಸಬ್ಬಲ್ ಮೈತಿ ಯುದಿಲ್ ಹೈ, ಒಂದು ವೇಳೆ ನೀವು ಸತ್ತು ಹೋಗಿರುವಂತಹ ಅಬೂ ಜಹಲ್ನ ಬಗ್ಗೆ ಮಾತನಾಡಿದರೆ ಜೀವಂತವಾಗಿರುವಂತಹ ಅವನ ಮಗನಿಗೆ ಅದರಿಂದ ವೇದನೆ ಆಗುತ್ತದೆ. ಆದ್ದರಿಂದ ಅವನ ಬಗ್ಗೆ ಏನು ಹೇಳಬೇಕು? ಆದ್ದರಿಂದ ಇಸ್ಲಾಮಿನಲ್ಲಿ ಭಾವನೆಗಳಿಗೆ ಅಲ್ಲಿ ಮಹತ್ವ ಕಲ್ಪಿಸಲಾಗಿದೆ. ಭಾವನೆಗಳನ್ನು ನೀವು ಗೌರವಿಸಿ ಮತ್ತು ಯಾವುದೇ ದೇವರುಗಳ ಬಗ್ಗೆ, ನೆರಳಾಗಿರುವಂತಹ ಯಾವುದೇ ಆದರ್ಶಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ ಕಟಕಿಯಾಡದೆ, ಆದರೆ ಯುಕ್ತಿಪೂರ್ಣವಾಗಿ ನಿಮ್ಮ ಸಂದೇಶವನ್ನು ಕಲ್ಪಿಸಿ ಎಂದು ನಮಗೆ ಇದರಿಂದ ವ್ಯಕ್ತವಾಗ್ತದೆ. ಅದೇ ರೀತಿಯಲ್ಲಿ ಲಾ ಇಕ್ರಾಹ ಫಿದ್ದೀನ್, ಇಸ್ಲಾಮಿನಲ್ಲಿ ಯಾವುದೇ ರೀತಿಯ ಒತ್ತಾಯವಿಲ್ಲ, ಒತ್ತಡವಿಲ್ಲ. ಕತ್ತಬೈನ ರುಶ್ದು ಮಿನಲ್ ಗಯ್, ಸತ್ಯ ಸನ್ಮಾರ್ಗ ಎಂಬುದು ಅದು ದುರ್ಮಾರ್ಗದಿಂದ ಅತ್ಯಂತ ಸ್ಪಷ್ಟವಾಗಿರುವಂತಹ ಪ್ರಕರಣವಾಗಿದೆ. ಆದ್ದರಿಂದ ನೀವು ಒತ್ತಾಯಪೂರ್ವಕವಾಗಿ ಇಸ್ಲಾಮನ್ನು ಹರಡಬೇಕಾಗಿ ಜನರ ಹೃದಯ ಅವರೆಡೆಗೆ ಬಾಗಲಿ, ಅದು ಬಹಳ ಮುಖ್ಯವಾಗಿರುತ್ತದೆ. ಇಂದು ಅರಬ್ ನಾಡಿನಲ್ಲಿ ಅರಬರು ಕೆಲವೊಮ್ಮೆ ಭಾವುಕರು. ಮೊನ್ನೆಯಷ್ಟೇ ಯಾರೋ ನನಗೆ ಸೌದಿ ಅರೇಬಿಯಾದ ಒಂದು ಘಟನೆಯನ್ನು ಕೇಳಿದೆ. ಸೌದಿ ಅರೇಬಿಯಾದಲ್ಲಿ ಒಂದು ಕಡೆ ಇಲ್ಲೇ ಉಡುಪಿಯ ಹತ್ತಿರದ ಯಾರೋ ಒಬ್ಬ ವ್ಯಕ್ತಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕುವ ಒಬ್ಬ ಮುಸ್ಲಿಮರಿದ್ದಾರೆ. ಒಂದು ಮಸೀದಿ ಇದೆ, ಒಂದು ಪೆಟ್ರೋಲ್ ಬಂಕ್ ಇದೆ. ಆದ್ರಿಂದ ಅಲ್ಲಿ ಅದಾನ್ ಕೊಡುವಂತಹ ಕೆಲಸವನ್ನು ಅರಬಿಯವರು ಆ ಮುಸ್ಲಿಮೇತರ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಕೊಡ್ತಾರೆ. ಜನರು ಕೇಳಿದಂತೆ ಯಾಕೆ ಅವರು ಅದಾನ್ ಕೊಡ್ತಾರೆ ಅಂತ ಹೇಳಿದ್ರೆ, ಓ ಎಪ್ಪತ್ತು ಹೇಳ್ತಾರೆ, ಬೇರೆ ಏನು ಬೇಕು ಅವನಿಗೆ. ಆದ್ರಿಂದ ಹೇಳಿ ಅದಾನ್ ಕೊಡ್ಲಿ, ಅದಾನ್ ಕೊಡ್ತಾ ಇದ್ದಾನೆ. ಅದು ನಡೀತಾ ಇರುವಂತಹ ಒಂದು ಪರಿಸ್ಥಿತಿ. ಇದನ್ನು ನಾನು ಕುವೈತ್ನಲ್ಲಿ ಕೂಡ ನೋಡಿದ್ದೇನೆ. ಜನರಿಗೆ ಉಮ್ರಾಕ್ಕೆ ಹೋಗಬೇಕು, ಆವಾಗ ಇಸ್ಲಾಂ ಸ್ವೀಕಾರ ಮಾಡಬೇಕು. ಅವರ ಮನೆಯಲ್ಲಿ ಕೆಲಸಗಾಡಿದ್ರೆ ಇಸ್ಲಾಂ ಸ್ವೀಕಾರ. ಆದ್ರಿಂದ ಕಾರಿನಲ್ಲಿ ಒಂದು ಕಾರ್ ಸ್ಟಾರ್ಟ್ನಲ್ಲೇ ಇರ್ತದೆ, ಎಲ್ಲ ಕಲ್ಲ ಇಸ್ಲಾಂ ಅಂತ ಹೇಳಿದ್ರೆ ಇಸ್ಲಾಮನ್ನು ಸ್ವೀಕಾರ ಬೇಗ ಬೇಗ ತರಬೇಕು. ಆದ್ರಿಂದ ಇಂತಹ ಒಂದು ವ್ಯವಸ್ಥೆ ಇಸ್ಲಾಮಿನಲ್ಲಿ ಅಂತಹದ್ದೇನಿಲ್ಲ. ಇಸ್ಲಾಂ ಅಂತ ಹೇಳಿದ್ರೆ ಜನರು ಮನವರಿಕೆ ಮಾಡಬೇಕು, ಮೊದಲು ತಿಳಿದುಕೊಳ್ಬೇಕು, ಮೊದಲು ಅರ್ಥ ಮಾಡಿಕೊಳ್ಳಬೇಕು, ಅನಂತರ ಇಸ್ಲಾಮಿಗೆ ಬರಬೇಕು. ಕತ್ತಬೈನ ರುಶ್ದು ಮಿನಲ್ ಗಯ್, ಲಾ ಇಕ್ರಾಹ ಫಿದ್ದೀನ್, ಇಸ್ಲಾಮಿಗೆ ಯಾವುದೇ ರೀತಿಯ ಒತ್ತಾಯ, ಇಂತಹ ಒತ್ತಾಯವಾಗುತ್ತದೆ. ಆದ್ದರಿಂದ ಅದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಬೇಕಾಗಿರುವುದು. ಒತ್ತಾಯಪೂರ್ವಕವಾಗಿ ಇಸ್ಲಾಮನ್ನು ಹರಡಲಾರದು, ಬದಲಾಗಿ ಜನರ ಹೃದಯವನ್ನು ಗೆಲ್ಲುವಂತಹ, ಜನರು ಅದರೆಡೆಗೆ ಬಾಗುವಂತಹ ಒಂದು ಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳಬೇಕಾದ ಅಗತ್ಯ. ಅದೇ ರೀತಿಯಲ್ಲಿ ಜನರು ಸಲ್ಲದಂತಹ ಚರ್ಚೆಯಲ್ಲಿ ಜನರು ನಿರತರಾಗದಂತೆ ನಾವು ನೋಡಿಕೊಳ್ಳಬೇಕು. ಉದಾಹರಣೆಗೆ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಫಿರ್ಔನ್ನ ದರ್ಬಾರಿನಲ್ಲಿ ಇಸ್ಲಾಮಿನ ಸಂದೇಶವನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ಜನರು ಅದರಿಂದ ಬಹಳ ಪ್ರಭಾವಿತರಾಗುವುದನ್ನು ಕಂಡು ಫಿರ್ಔನ್ ಅವನೊಂದು ಯುಕ್ತಿಯನ್ನು ಉಪಯೋಗಿಸಿದ. ಫಿರ್ಔನ್ ಭಾವಿಸಿದ, ಇದೇ ರೀತಿಯಲ್ಲಿ ಮೂಸಾ ಅಲೈಹಿಸ್ಸಲಾಂ ಭಾಷಣ ಮಾಡ್ತಾ ಹೋದ್ರೆ ಇವರೆಲ್ಲರೂ ಕೂಡ ಇಸ್ಲಾಂ ಸ್ವೀಕರಿಸಿಬಿಡ್ತಾರೆ. ಆದ್ರಿಂದ ಇವರನ್ನು ಚರ್ಚೆಯಲ್ಲಿ ಸೇರಿಸಬೇಕು. ಅದಕ್ಕಾಗಿ ಅವನು ಹೇಳಿದ, ನೀವು ಹೇಳಿದ ಹಾಗೆ ಇವರೆಲ್ಲರೂ ಕೂಡ ಇವರ ಕೇವಲ